ನಮಸ್ಕಾರ. ಇದು ಭಗವದ್ಗೀತೆಯಲ್ಲಿನ ಕರ್ತವ್ಯ ಪ್ರಜ್ಞೆ ಮತ್ತು ನಮ್ಮ ದೈನಂದಿನ ಗೊಂದಲಗಳಿಗೆ ಅದು ಹೇಗೆ ಪರಿಹಾರ ನೀಡುತ್ತೆ ಅನ್ನೋದರ ಒಂದು ಶೀಘ್ರ ನೋಟ. ಮಹಾಭಾರತದ ಹಿನ್ನೆಲೆಯಲ್ಲಿ ಬರುವ 701 ಶ್ಲೋಕಗಳ ಈ ಗೀತೆಯನ್ನ 12ನೇ ಶತಮಾನದ ತತ್ವಜ್ಞಾನಿ ಮಧ್ವಾಚಾರ್ಯರ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ಬರೀ ಯಾವುದೋ ಹಳೆ ಯುದ್ಧದ ಕಥೆ ಅಲ್ಲ, ಬದಲಾಗಿ ನಮ್ಮ ಲೈಫ್ನ ಕಠಿಣ ನಿರ್ಧಾರಗಳಿಗೆ ಒಂಥರ ಪ್ರಾಕ್ಟಿಕಲ್ ಗೈಡ್ ಇದ್ದ ಹಾಗೆ. ಮೊದಲನೇದಾಗಿ ಈ ಇಡೀ ಕಥೆ ಶುರುವಾಗೋದೇ ಅರ್ಜುನನ ದೊಡ್ಡ ಗೊಂದಲದಿಂದ. ಕೌರವರು ಮೋಸ ಮಾಡಿದಾಗ ಯುದ್ಧ ಅನಿವಾರ್ಯ ಆಗತ್ತೆ. ಆದರೆ ಯುದ್ಧ ಭೂಮಿಯಲ್ಲಿ ಎದುರಿಗೆ ನಿಂತಿರೋ ತನ್ನದೇ ಬಂಧುಗಳನ್ನ ಕೊಂದು ರಾಜ್ಯ ಪಡಿಬೇಟ ಅಂತ ಅರ್ಜುನ ಕನ್ಫ್ಯೂಸ್ ಆಗ್ತಾನೆ. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಲೈಫ್ನಲ್ಲೂ ಅಷ್ಟೇ ಅಲ್ವಾ? ಕಷ್ಟದ ನಿರ್ಧಾರ ತಗೋಬೇಕಾದಾಗ ನಮ್ಮ ಇಮೋಷನ್ಸ್ ಮತ್ತು ಜವಾಬ್ದಾರಿಗಳ ಮಧ್ಯೆ ಸಿಕ್ಕಿಬಿದ್ದು ನಾವು ಕೂಡ ಅರ್ಜುನನ ಥರನೇ ಬ್ಲ್ಯಾಂಕ್ ಆಗಿ ನಿಂತುಬಿಡ್ತೀವಿ. ಎರಡನೇದಾಗಿ ಈ ಗೊಂದಲಕ್ಕೆ ಕೃಷ್ಣ ಕೊಡೋ ಎಕ್ಸಲೆಂಟ್ ಸೊಲ್ಯೂಷನ್ ನೋಡೋಣ. ಅದೇ ಕರ್ತವ್ಯ ತತ್ವ. ಯಾವುದೇ ರಿಸಲ್ಟ್ ಅಥವಾ ಲಾಭದ ನಿರೀಕ್ಷೆ ಇಟ್ಕೊಳ್ಳದೆ ಕೇವಲ ನಿಷ್ಠೆಯಿಂದ ನಮ್ಮ ಪಾಲಿನ ಕೆಲಸವನ್ನು ನಾವು ಮಾಡ್ತಾ ಹೋಗೋದೇ ನಿಜವಾದ ಧರ್ಮ ಅನ್ನೋದು ಕೃಷ್ಣನ ಮೇನ್ ಮೆಸೇಜ್. ಮೂರನೇದಾಗಿ ಇದನ್ನ ನಮ್ಮ ಇವತ್ತಿನ ಮಾಡರ್ನ್ ಬದುಕಿಗೆ ಅಪ್ಲೈ ಮಾಡೋಣ ಬನ್ನಿ. ಈ ಕುರುಕ್ಷೇತ್ರನ ನಮ್ಮ ಬಾಡಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿರೋ ಪಾಂಡವರು ಮತ್ತು ಕೌರವರು ಬೇರೆ ಯಾರೂ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ನಡೆಯುವ ಒಳ್ಳೆಯದು ಮತ್ತು ಕೆಟ್ಟದ್ರ ನಡುವಿನ ನಿರಂತರ ಫೈಟನ್ನೇ ಇವರು ಪ್ರತಿನಿಧಿಸ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ಮ ಮೈಂಡ್ನೊಳಗೆ ನಡೆಯೋ ಯುದ್ಧನ ಖಂಡಿತ ಗೆಲ್ಬೋದು ಅನ್ನೋ ಸಿಂಪಲ್ ಲಾಜಿಕ್ ಅನ್ನ ಗೀತೆ ನಮ್ಗೆ ಕಲಿಸುತ್ತೆ.